ಆಲ್ರೆಡಿ ಯಾರೋ ಬುಕ್ ಮಾಡಿದ್ದಾರೆ ಅನಿಸುತ್ತೆ. ಡೆಲಿವರಿ ಬಂದೆ ಬಂದೆ. ಓಕೆ, ಇದು ಡೆಲಿವರಿ ಇದಾ? ಓಕೆ, ಆಗಿದೆಯಾ? ಓಕೆ, ಅಲ್ಲಿರೋದು ಒಂದ್ಸರಿ ಸ್ಟಾರ್ಟ್ ಮಾಡ್ತೀರಾ? ಮುಂದೆ ಹೋಗ್ಬಿಟ್ರೆ ಅಂತ ನ್ಯೂಟ್ರಲಲ್ಲಿ ಇದೆ ಅಲ್ಲ? ಸರಿ, ಆಫಲ್ಲೇ ಇದೆ. ಒಂದ್ಸರಿ ಆನ್ ಮಾಡ್ಕೊಂಬಿಟ್ಟು ಇದು ಆಲ್ರೆಡಿ ತುಂಬ ಬೈಕ್ಸ್ ಇದ್ದಾವೆ ಇಲ್ಲಿ. 1, 2, 3, 4, 5, 6, 7, 8 ಇನ್ನೊಂದು ಇದ್ದರೆ 9 ಆಗಿರೋದು. 9ಕ್ಕೆ ಒಂದು ಕಮ್ಮಿ. ಓಕೆ, 1, 2, 3, 4, 5, 6, 7, 8 ಒಂದು 9 9 ಬೈಕ್ಸ್ ಈ ಥರ ಇಲ್ಲಿ. ಇದು ಬಂದು ಮಾರತಳ್ಳಿ ಮೆಟ್ರೋ ಸ್ಟೇಷನ್, ಮಾರತಳ್ಳಿ ಇನ್ನು ಮಾರತಳ್ಳಿ ಬ್ರಿಡ್ಜಿಂದ ಬಂದರೆ ಮುಂದೆ ಇದೆ. ಅಫ್ಕೋರ್ಸ್ ಮಾರತಳ್ಳಿ ಶೋರೂಮ್ ಅಂತಲೇ ಬರುತ್ತೆ ಇದ್ರದ್ದು. ಯಾವುದೂ ಇಲ್ಲ, 390 ಹಳೇದು ಯಾವುದೂ ಇಲ್ಲ, ಎಲ್ಲ ಹೊಸದೇ ಇಟ್ಬಿಟ್ಟಾರೆ. 390 2025 ಮಾಡಲ್ದೇ ಇಟ್ಬಿಟ್ಟಾರೆ. 2024 ಮಾಡಲು ಹಳೆ ಮಾಡಲ್ ಯಾವುದೂ ಇಲ್ಲ, ಎಲ್ಲ 2025 ಇದೆ. ಎಲ್ಲ 2025 ಮಾಡಲ್ದೇ ಇಟ್ಬಿಟ್ಟಾರೆ. ಹಿಂಗಿನ ನೋಡಿ ಹೆಂಗೆ ಕಾಣುತ್ತೆ, ರೋಡಲ್ಲಿ ನಿಂತ್ಕೊಂಡಿದ್ದಾವೆ. ಯಾವುದು ಇಷ್ಟ ಆಯಿತು ನೋಡಿ ಕಮೆಂಟ್ ಮಾಡಿ. ಸರಿ, ಟೈರ್ ಬಂದು ಅಪೋಲೋ ಟೈರ್ ಹಾಕಿದ್ದಾರೆ. ಅಪೋಲೋ ಟೈರ್ಸು ಫ್ರಂಟ್ ಆ್ಯಂಡ್ ಬ್ಯಾಕ್ 130 ಹಾಕಿದ್ದಾರೆ. ಬಿಕ್ಕಿದು ಡಿಸ್ಕ್ ಬೇಡ ಆಫ್ ಮಾಡಿ. ನೆಕ್ಸ್ಟ್ ಇನ್ನೂ ರೈಡಿಂಗ್ ಇರುವಂತೆ. ನೆಕ್ಸ್ಟ್ ಟೈಮ್ ನೋಡಿಬಿಟ್ಟು ಅದೊಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನೋಡಿ. ಫ್ರಂಟಿಂದ ಹಿಂಗೆ ಕಾಣುತ್ತೆ. ಸ್ಪಾರ್ಕ್ ಬಸ್ಟರು ಎಲ್ಲ ಇದಿದೆ. ಸ್ಪಾರ್ಕ್ ಬಸ್ಟರು ಎಲ್ಲ ಸ್ಟಾಕೇ ಬಂದಿದೆ. ಇದೊಂದು ಕ್ರಾಶ್ ಕಾಫ್ ಸೀಟು ಸಾಫ್ಟ್ ಸೀಟು ಇದು ನೋಡಿ, ಆಫ್ ಮಾಡಿ ಕೀ ಆಫ್ ಮಾಡಿ ಒಂದ್ಸಾರಿ ಕೀ ಆನ್ ಮಾಡ್ತೀನಿ. ಈ ಥರ ಬರುತ್ತೆ. ರೆಡಿ ಟು ಡೇಸ್ ಇಲ್ಲಿ ಈ ಥರ ಸ್ವಿಚ್ ಆನ್ಗೆ ಸ್ವಿಚ್ ಆಫ್ಗೆ ಈ ಥರ ಇದು ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾನೆ. ಇಲ್ಲಿ ನ್ಯಾವಿಗೇಟರ್ ಇದೆ.
ನ್ಯಾವಿಗೇಟರು. ಸೊ ಇದು ಬಂದು ಬ್ಯಾಕ್ ಬಟನ್ ಥರ ಯೂಸ್ ಮಾಡ್ಬೋದು. ಬ್ಯಾಕ್ ಬಟನ್ ಥರ ಇದು ಅಪ್ ಆ್ಯಂಡ್ ಡೌನು. ಇದು ನೀವು ಸೆಲೆಕ್ಟ್ ಮಾಡಿಕೊಂಡು ಇದು ಪ್ರೆಸ್ ಮಾಡಿದ್ರೆ ಹೊರಟೋಗುತ್ತೆ. ನೆಕ್ಸ್ಟು ಇಂಡಿಯಾ ಹೊರಟೋಗುತ್ತೆ. ಆ ಥರ ರೈಡಿಂಗ್ ಮೂಡ್ ಬೇಕಾ, ಕಾನ್ಫಿಗರ್ ಮೂಡು, ಆಫ್ ರೋಡ್ ಮೂಡು ಎಲ್ಲ ಇರುತ್ತೆ ಇದರಲ್ಲಿ. ಮಾಡ್ಕೊಂಡು ನಾವು ಶಿಫ್ಟ್ ಮಾಡ್ಕೋಬೇಕು. ಇದೆಲ್ಲ ಶಿಫ್ಟಿಂಗು ಚೆನ್ನಾಗಿ. ಕಲ್ಲರು ಇದೊಂದು ವೈಟ್ ಒಂದು ಆರೆಂಜ್ ಅಂತ ಬಂದು ಇದು ನೋಡಿ ಎಕ್ಸಾಸ್ಟ್ ಇದೆ. ಎಕ್ಸಾಸ್ಟ್ ಇಷ್ಟೇ ಇರೋದು. ಎಕ್ಸಾಸ್ಟ್ ಬಂದು ಇಷ್ಟಿದೆ. ಬ್ಯಾಕ್ ಫುಟ್ಟು ಬ್ಯಾಕ್ ಸ್ಟ್ಯಾಂಡರ್ಡ್ ಮೋಡಿಂದ ABS ಮೋಡಿಂದ ಶಿಫ್ಟ್ ಕ್ವಿಕ್ ಶಿಫ್ಟ್ ಬ್ಲೂಟೂತ್ ಕನೆಕ್ಟ್ ಆದರೆ ಮೋಸ್ಟ್ ಪ್ರಾಬ್ಲಮ್ ಮ್ಯಾಪು ಇದೆಲ್ಲ ಬ್ಲೂಟೂತ್ ಕನೆಕ್ಟ್ ಆದರೆ ಕನೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟಾರ್ಟ್ ಆದರೆ ಮಾಡ್ಬೋದು. ತೋರಿಸ್ತೀನಿ ಬಟ್ ಹೈಟ್ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ ನನ್ನ ಲೆಗ್ಸು ಟಚ್ ಆಗ್ತಾಯಿದೆ. ಅಂದರೆ ಹೈಟು ಕರೆಕ್ಟಾಗಿದೆ. ಹೈಟೆಲ್ಲ ಕರೆಕ್ಟಾಗಿದೆ. ಹೈಟು ಮುಂದಿನ ಹಳೆಯ KTMನಷ್ಟು ಹೈಟ್ ಇಲ್ಲ. ಇದು ಸ್ವಲ್ಪ ಹೈಟ್ ಕಮ್ಮಿ ಇದೆ, ಪರವಾಗಿಲ್ಲ, ಓಡಿಸ್ಬೋದು. ಆಮೇಲೆ ಡಿಸ್ಪ್ಲೇ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಸೊ ಹೈಟ್ ಏನು ಅಷ್ಟಿಲ್ಲ ಇದರಲ್ಲಿ. ಇದು ಎಕ್ಸ್ ವೇರಿಯಂಟು ನಾನು ಕೊಟ್ಟಿರೋದು. ಇದು ಕೂಡ ಎಕ್ಸ್ ವೇರಿಯಂಟು ತೋರಿಸ್ತೀನಿ. ಇದು ಬಂದು ಸ್ಟ್ಯಾಂಡರ್ಡ್ ವೇರಿಯಂಟು. ಎಷ್ಟಿದು ಆಂಡ್ರಾಯ್ಡು ಅಂದರೆ 4,76,000. ಹಾಂ ಓಕೆ. ಅದು ಬಂದು 3,80,000 ಎಕ್ಸ್ ವೇರಿಯಂಟು. ಇದು ಎಕ್ಸ್ ವೇರಿಯಂಟು 3,80,000. ಇದರಲ್ಲೂ ವೈಟ್ ಇದೆ, ಆರೆಂಜ್ ಇದೆ. ಇದರಲ್ಲೂ ವೈಟ್ ಇದೆ, ವೈಟು ಆರೆಂಜ್. ಓಕೆ. ಇದು ಎಕ್ಸ್ ವೇರಿಯಂಟು ವೈಟ್ ಕಲರ್ ವೇರಿಯಂಟು. ಇದು ಸ್ಟ್ಯಾಂಡರ್ಡ್ ವೈಟ್. ಇದು ಸ್ಟ್ಯಾಂಡರ್ಡ್ ಅಲ್ಲ, ಇದು ವೈಟ್ ಸ್ಟ್ಯಾಂಡರ್ಡ್. ಇದು ಹಾಂ ನಾನು ಇನ್ನೂ ಟೆಸ್ಟ್ ಡ್ರೈವ್ ಮಾಡಬೇಕು. ಟೆಸ್ಟ್ ಡ್ರೈವ್ ಮಾಡಿ ನೋಡ್ತೀನಿ. ನಂದು ಎಕ್ಸ್ಪಲ್ಸ್ ಇದೆ, ಸೇಲ್ ಮಾಡಿಬಿಟ್ಟು ತಗೋಣ ಅಂತ ಪ್ಲ್ಯಾನು. ನೋಡಬೇಕು. ನೀವು ಒನ್ ಡೇ ಟೆಸ್ಟ್ ಡ್ರೈವ್ ಕೊಡ್ತೀರಾ?